ಎದ್ದು ಕಾಣ್ತಾರೆ. ಅದರಲ್ಲಿ ವಿಶೇಷವಾಗಿ ಲಿಂಗಾಯತ ಮಠಗಳನ್ನು ಗುರಿಯಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಎದ್ದು ಕಾಣ್ತಾರೆ. ಇದರ ಹಿಂದೆ ಕಾಣದ ಕೈಗಳು ಬಹಳ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಯಾವ ಕೈಗಳು ಅಂತ ನಮಗೆ ಗೊತ್ತು, ಆದರೆ ಆ ಸಂದರ್ಭ ಬಂದಾಗ ಅದರ ಬಗ್ಗೆ ಮಾತಾಡೋಣ ಅಂತೇಳಿ ನಾವು ಕೂಡ ಕಾಯ್ತಾ ಇದ್ದೀವಿ. ಬಹುಶಃ ಲಿಂಗಾಯತ ಮಠಗಳು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಗೊತ್ತಿದ್ದೂ ಕೂಡ ಆ ಮಠಗಳನ್ನು ಗುರಿಯಾಗಿಟ್ಕೊಳ್ತಾ ಇರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು. ಕರ್ನಾಟಕ ಅಂತಂದರೆ ಅದು ಲಿಂಗಾಯತ ಮಠಗಳನ್ನೇ ಪ್ರಧಾನವಾಗಿ ಇಟ್ಕೊಂಡಿರ್ತಕ್ಕಂಥ ಮಠ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಈ ಲಿಂಗಾಯತ ಮಠಗಳು ಜಾತ್ಯತೀತ ಮಠಗಳು ಅನ್ನೋದನ್ನು ಭಾಳ ಸೂಚ್ಯವಾಗಿ ಹೇಳಲಿಕ್ಕೆ ನಾವು ಬಯಸ್ತೀವಿ. ಯಾರೋ ಒಬ್ಬರು ಜಾತಿ ಚಲಾವಣೆಯನ್ನು ಮಾಡಿರ್ಬೋದು, ಆದರೆ 199 ಜನ ಲಿಂಗಾಯತ ಮಠಾಧಿಪತಿಗಳು ಜಾತ್ಯತೀತವಾದ ಕೆಲಸವನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಒಂದು ಕಡೆಗೆ ಸಮಾಜ ಅದನ್ನು ಅರ್ಥ ಮಾಡಿಕೊಂಡು ಮಠಗಳನ್ನು ಸ್ವತಂತ್ರವಾಗಿ ಆಡಳಿತ ಮಾಡಲಿಕ್ಕೆ ಬಿಡಬೇಕು ಅಂತ ನಾವು ವೀರಶೈವ ಮಠಗಳು ಅಂದ್ಕೂಡಲೇ ದಾಸೋಹ ಪರಿಕಲ್ಪನೆ ಮತ್ತು ಶೈಕ್ಷಣಿಕ ಪರಿಕಲ್ಪನೆ ಬರುತ್ತೆ. ಅದರ ಶೈಕ್ಷಣಿಕ ಪರಿಕಲ್ಪನೆ ಮತ್ತು ದಾಸೋಹ ಪರಿಕಲ್ಪನೆಗೆ ರಾಜಕೀಯದಿಂದ ಏನೋ ಕೊಡಲಿ ಪೆಟ್ಟಾಗದೆ ಅಂತ ಅದನ್ನು ತಡೆ ಹಿಡಿಬೇಕು ಅನ್ನೋ ಒಂದು ತರಾತುರಿಯಲ್ಲಿ ರಾಜಕಾರಣಿಗಳಿದ್ದಾರೆ ಏನು ಅಂತ. ಇಲ್ಲೇ ಬರೇ ದಾಸೋಹ ಬರೇ ಶಿಕ್ಷಣ ಅಂತೇನಲ್ಲ, ಬಹುಮುಖ ಪ್ರತಿಭೆಗಳು ಅಂತಂದರೆ ಈ ನಮ್ಮ ಮಠಗಳು ಅಂತಕ್ಕಂಥದ್ದು ಒಂದೇ ಮುಖದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದಲ್ಲ. ಸಾಹಿತ್ಯಿಕ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಕೃಷಿ ಚಟುವಟಿಕೆಗಳು, ಪರಿಸರ ಜಾಗೃತಿ ಚಟುವಟಿಕೆಗಳು, ವೈಜ್ಞಾನಿಕ ಕಾರ್ಯಗಳು, ಇಂತಹ ಎಲ್ಲ ರಂಗಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಒಂದು ಜಾತಿಗಾಗಲಿ ಒಂದು ರಂಗಕ್ಕಾಗಲಿ ಮೀಸಲು ಇರದೇ ಇರುವಂತಹ ಮಠಗಳು ಅವು ಲಿಂಗಾಯತ ಮಠಗಳು. ಅಂತಹ ಮಠಗಳ ವ್ಯವಸ್ಥೆಯನ್ನು ನಾಶ ಮಾಡಬೇಕನ್ನುವಂಥದ್ದು ಒಂದು ಹುನ್ನಾರ ನಡೆದಿದೆ. ಹಾಗಾಗಿ ವರ್ಷಕ್ಕೊಂದು ಮಠಗಳನ್ನು ಆಯ್ಕೆ ಮಾಡಿಕೊಂಡು ಆ ಮಠಗಳನ್ನು ಅವನತಿಯತ್ತ ಸಾಗಿಸಬೇಕು, ಮಠಗಳ ತೇಜೋವಧೆ ಮಾಡಬೇಕು, ಮಠಾಧಿಪತಿಗಳ ತೇಜೋವಧೆ ಮಾಡಬೇಕು ಅನ್ನುವಂಥದ್ದು ಇದು ನಡೀತಾ ಇದೆ. ಅಲ್ಲ, ಸಮಾಜದ ಮೀಸಲಾತಿಗಾಗಿ ಹೋರಾಡಿದಂಥ ಸ್ವಾಮಿಗಳನ್ನೇ ಗುರಿ ಮಾಡಿ ಇಟ್ಕೊಳ್ಳೋದು ಎಷ್ಟು ಸರಿ ಅಂತ ನಾನು ಹೇಳ್ತಾ ಇರೋದು. ಒಬ್ಬರ ಪರ್ಟಿಕ್ಯುಲರ್ ಆಗಿ ಒಬ್ಬರ ಸ್ವಾಮಿಗಳು ಅಂತ ಅನ್ಕೊಳ್ಳೋದು ಬೇಡ. ಈಗ ಏನೂ ಮಾಡದೇ ಇರುವಂಥ ಸ್ವಾಮಿಗಳನ್ನು ಕೂಡ ತಮ್ಮ ಪಾಡಿಗೆ ತಾವು ಪೂಜಾದಿಗಳನ್ನು ಮಾಡಿಕೊಂಡು ತಮ್ಮ ಮಠದ ಕಾರ್ಯಕ್ಷೇತ್ರ ಮಾಡ್ಕೊಂಡು ಹೋಗ್ತಕ್ಕಂಥ ಸ್ವಾಮಿಗಳನ್ನು ಕೂಡ ವಿವಾದಿತರನ್ನಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅದು ಮುಖ್ಯವಾಗಿ ಅವರಿಗೆ ಎದ್ದು ಕಾಣೋ ಸ್ವಾಮಿಗಳು ಗುರಿ ಆಗ್ತಾ ಇದ್ದಾರೆ ಹೊರತಾಗಿ ಬೇರೆ ಒಂದು ರಂಗ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ತಮ್ಮ ಪರಿಕಲ್ಪನೆಗಾಗಿ ಮಠಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶನೂ ಆಗಿದೆ. ನಮ್ಮ ಲಿಂಗಾಯತ ಮಠಗಳನ್ನು ಯಾರೂ ಇವತ್ತಿನ ತನಕ ರಾಜಕಾರಣಿಗಳು ಹಂಗೆ ದುರುಪಯೋಗ ಪಡಿಸಿಕೊಂಡಿಲ್ಲ ಅನ್ನುವಂಥ ಭಾವನೆ ನಮ್ಮದು. ಯಾಕಂತಂದರೆ ಸಾಕಷ್ಟು ಮಠಗಳಿಗೆ ರಾಜಕಾರಣಿಗಳ ಕೊಡುಗೆನೂ ಕೂಡ ಇದೆ. ಈಗ ಕೆಲವು ರಾಜಕೀಯವನ್ನೇ ಪ್ರಾತಿನಿಧ್ಯವಾಗಿ ಇಟ್ಟುಕೊಂಡಿರ್ತಕ್ಕಂಥ ಮಠಗಳಿದಾವೆ. ಅಂತಹ ಮಠಗಳು ಉಪಯೋಗ ಆಗ್ಯಾವೋ ದುರುಪಯೋಗ ಆಗ್ಯಾವೋ ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಬೇಡ. ಆದರೆ ಎಷ್ಟೋ ರಾಜಕಾರಣಿಗಳು ಮಠಗಳನ್ನು ಬೆಳೆಸೋದ್ರಲ್ಲಿ ಅವ್ರದ್ದು ಪಾತ್ರ ಅಂತಕ್ಕಂಥದ್ದಿದೆ. ಯುವ ಜನಾಂಗಕ್ಕೆ ಏನು ಹೇಳ್ತೀರಿ? ಯುವ ಜನಾಂಗ ಭಾಳಷ್ಟು ವ್ಯಸನದ ಕಡೆಗೆ ಹೋಗ್ತಾ ಇದ್ದಾರೆ, ನಿರುದ್ಯೋಗದ ಕಡೆಗೆ ಹೋಗ್ತಾ ಇದ್ದಾರೆ. ಮನೆ, ತಂದೆ, ತಾಯಿ, ನಮ್ಮ ಭವಿಷ್ಯ ಏನು ಅನ್ನುವಂಥದ್ದನ್ನು ಮರೆತು ಸಾಗ್ತಾ ಇದ್ದಾರೆ. ಈ ಒಂದು ವಾಮ ಮಾರ್ಗಕ್ಕೆ ತಂದೆ ತಾಯಿಗಳು ಅಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ, ಮಕ್ಕಳ ಕಡೆ ಗಮನ ಕೊಡ್ತಾ ಇಲ್ಲ. ಇದ್ರ ನೋವು ನಮಗೆ ಭಾಳ ಕಾಡ್ತಾ ಇದೆ. ಇವತ್ತಿನ ದಿವಸ ನೀವು ನೋಡಿದರೆ ನಿರುದ್ಯೋಗ ಅಂತಕ್ಕಂಥದ್ದು 90% ತರುಣರಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು. ಒಂದು ಕಡೆಗೆ ಶಿಕ್ಷಣದಲ್ಲೂ ಅವರು ಸರಿಯಾಗಿ ಸಾಗ್ತಾ ಇಲ್ಲ, ಇನ್ನೊಂದು ಕಡೆಗೆ ಉದ್ಯೋಗದಲ್ಲಿಯೂ ಕೂಡ ಸಾಗ್ತಾ ಇಲ್ಲ. ಇದು ದೇಶದ ದೃಷ್ಟಿಯಿಂದ ನೋಡಿಕೊಂಡಂಥ ಸಂದರ್ಭದಲ್ಲಿ, ಆ ತರುಣರ ದೃಷ್ಟಿಯಿಂದ ನೋಡಿಕೊಂಡಂಥ ಸಂದರ್ಭದಲ್ಲಿ ಇನ್ನೊಂದು 20 ವರ್ಷಕ್ಕೆ ಬಹಳ ದೊಡ್ಡ ಹಾಹಾಕಾರ ಬರುವಂಥ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ನಮ್ಗನ್ನಿಸ್ತಾ ಇದೆ. ಮನುಷ್ಯನನ್ನು ಹರ್ಕೊಂಡು ತಿನ್ನುವಂಥ ಬಳ್ಕೊಂಡು ತಿನ್ನುವಂಥ ಕಾಲ ಬಂದರೆ ಅದನ್ನು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಕ್ಕಂಥದ್ದು. ಯಾಕಂದರೆ ಹೈಸ್ಕೂಲ್ ಲೆವೆಲ್ನಾಗಿನ ಹುಡುಗರು ಯಾವ ರೀತಿ ಚಟಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿಕೊಂಡಾಗ ನಮ್ಮ ದೇಶದ ಭವಿಷ್ಯ ಸರಿ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ನಾವು ಸರ್ಕಾರಕ್ಕೆ ಎಷ್ಟೋ ಸಾರಿ ಹೇಳಿದ್ದೀವಿ, ವ್ಯಸನಾಧೀನರಾಗಿ ಹಾಳಾಗಿ ಹೋಗ್ತಕ್ಕಂತಹ ತರುಣರಿಗೆ ಈ ಸರ್ಕಾರ ಸಪ್ಲೈ ಮಾಡ್ತಕ್ಕಂಥ ಮಾದಕ ವಸ್ತುಗಳೇ ಕಾರಣ ಆಗ್ಯಾವ. ಹಾಗಾಗಿ ಸರ್ಕಾರ ಲಾಭಕ್ಕಾಗಿ ಏನು ಮಾದಕ ವಸ್ತುಗಳ ಉತ್ಪಾದನೆಯನ್ನು ಮಾಡ್ತಾ ಇದೆ, ಆ ತರುಣರನ್ನು ಗುರಿಯಾಗಿಟ್ಟುಕೊಂಡು ಹಣವನ್ನು ನಿರ್ಲಕ್ಷ್ಯ ಮಾಡಿ ಒಂದಿಷ್ಟು ಅದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇತ್ತೀಚೆಗೆ ತಾಯಿಗಳು ಏನು ಮಾಡಿದ್ರು ಅಂತಂದರೆ,
ನಿಮಗೆಲ್ಲ ಗೊತ್ತು, 2ನೇತ್ತ 3ನೇತ್ತಕ್ಕೆ ಇರುವಂಥ ಹುಡುಗರನ್ನು 5ನೇತ್ತದ ಒಳಗನೆ ಅವ್ರನ್ನ ಒಯ್ದು ರೆಸಿಡೆನ್ಸಿಯಲ್ಲಿಗೆ ಸೇರಿಸಿ ಬಂದರು. ತಂದೆ ತಾಯಿಗಳ ಹತ್ತಿರ ಇರಬೇಕಾಗಿರ್ತಕ್ಕಂಥ ಮಕ್ಕಳು ಎಲ್ಲೋ ದೂರದ ಊರಿನಲ್ಲಿ 1 ಲಕ್ಷ 2 ಲಕ್ಷ ಅವರಿಗಾಗಿ ಮಕ್ಕಳಿಗಾಗಿ ಫೀಸ್ ಕೊಟ್ಟು ಇವರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಆ ಮಕ್ಕಳನ್ನು ಶಾನೆ ಆಗಲಿ ಅನ್ನೋ ಒಂದು ಕಾರಣ ಇಟ್ಟುಕೊಂಡು ಇವರು ಒಯ್ದು ರೆಸಿಡೆನ್ಸಿಯಲ್ ಸ್ಕೂಲ್ನಾಗ ಇಟ್ಟರು. ಅವ್ರು ಬೆಳೆದು ದೊಡ್ಡವರಾದ್ಮೇಲೆ ಇವ್ರನ್ನ ವೃದ್ಧಾಶ್ರಮದಾಗ ಇಟ್ಟರು. ಯಾಕಂದ್ರೆ ಋಣ ತೀರಿಸ್ಬೇಕಲ್ಲ, ಅವ್ರು ನಮ್ಮನ್ನು ಒಯ್ದು ಎಲ್ಲಿ ಇಟ್ಟಿದ್ರು ನಾವು ಅವ್ರನ್ನ ಒಯ್ದು ಅಲ್ಲಿ ಇಟ್ಟುಕೊಂಡು ಅನ್ನುವಂಥ ಋಣ ತೀರಿಸುವಂಥ ಕೆಲಸವನ್ನು ಹುಡುಗರು ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ನಮ್ಮ ಮನೆಯೊಳಗೆ ಬೆಳೆಯೋದ್ರಿಂದ ನಾಗರಿಕರಾಗ್ತಾರೆ ಹೊರತಾಗಿ ಬೇರೆ ಕಡೆಗೆ ಇಟ್ಟರೆ ಮಾತ್ರ ನಾಗರಿಕರಾಗ್ತಾರಂತಲ್ಲ. ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದಿದ DC SP ಗಳು ನಿಮಗೆಲ್ಲ ಗೊತ್ತು. ಸಾಮಾನ್ಯ ಒಂದು ಹಳ್ಳಿಯ ಕನ್ನಡ ಶಾಲೆಯಲ್ಲಿ ಓದಿದವರು DC ಆಗ್ಯಾರ, SP ಆಗ್ಯಾರ. ಬಟ್ ತಮ್ಮ ಮಕ್ಕಳನ್ನ ಎಲ್ಲಿ ಇಡಾಕತ್ತಾರೆ ಅವರು? ಬೇರೆ ಬೇರೆ ಕಡೆಗೆ ಒಯ್ದು ಇಡಾಕತ್ತಾರೆ. ಅಂದ್ರೆ ಶಿಕ್ಷಣ ಅನ್ನುವಂಥದ್ದು ಅಲ್ಲೇ ಸಿಗುತ್ತೆ ಇಲ್ಲೇ ಸಿಗುತ್ತೆ ಅನ್ನುವಂಥ ತಪ್ಪು ಕಲ್ಪನೆ ಇದು ಬರ್ತಾ ಇದೆ. ಇದು ಸರಿಯಾದದ್ದಲ್ಲ. ಏನಾಯಿತು, ಹೆಣ್ಣಿಗೆ ಶಿಕ್ಷಣದ ಪ್ರಮಾಣ ಹೆಚ್ಚಾಯಿತು, ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಪ್ರಮಾಣ ಹೆಚ್ಚಾಯಿತು. ಗಂಡಸು ಹುಡುಗರು ಶಿಕ್ಷಣನೂ ಇಲ್ಲ, ಉದ್ಯೋಗನೂ ಇಲ್ಲ. ಈಗ ಯಾವ ಕನ್ಯೆಯನ್ನು ನೋಡಲಿಕ್ಕೆ ಹೊರಟಿದಾರಲ್ಲ ಒಬ್ಬ ಹುಡುಗ, ಅವನು ಯಾವುದನ್ನು ನೋಡಕ್ಕೆ ಹೊಂಟಾನಂದ್ರೆ ಅವನಕ್ಕಿಂತ ಡಬಲ್ ಓದಿರ್ತಕ್ಕಂಥ ಹುಡುಗಿಯನ್ನು. ಇವ ನಿರುದ್ಯೋಗಿ ಆಗಿದ್ರೆ ಅವಳು ಒಂದು 25,000 ರೂಪಾಯಿನಾರ ದುಡಿಯಾಕತ್ತಾಳ. ಇವನು ಕಟ್ಕೊಂಡು ಏನು ಮಾಡಬೇಕು ಅವಳು? ಅದು ಒಂದು ಕಾರಣ ಆಗಿದೆ. ಶಿಕ್ಷಣದ ಜೊತೆಗೆ ಸೀಮಾತೀತ ಸ್ವಾತಂತ್ರ್ಯ ಅಂತ ನಾವು ಹೇಳ್ಬೋದು. ಸ್ವಾತಂತ್ರ್ಯಕ್ಕೂ ಒಂದು ಸೀಮೆ ಅಂತಕ್ಕಂಥದ್ದು ಇದೆ. ಆ ಸೀಮಾತೀತ ಸ್ವಾತಂತ್ರ್ಯನೂ ಕೂಡ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದೆ. ಓಕೆ.